ಜೈ ಹಿಂದ್ ಆಲ್ RRB ಎಸ್ಪಿರೆಂಟ್ಸ್ಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಈ ಹುದ್ದೆಗೆ ಪ್ರತಿ ಒಂದು ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸರ್ ಇದ್ರ ಎಕ್ಸಾಮ್ ಡೇಟ್ ಯಾವಾಗ ಬಿಡ್ತಾರ ಅಂತ ಕೇಳ್ತಾ ಇದ್ರಲ್ಲ. ಸೊ ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಡೇಟ್ ಅನ್ನ ಬಿಟ್ಟಿದ್ರ. ನವೆಂಬರ್ 17ರಿಂದ ಹಿಡಿದು ನಿಮ್ಗೆ ಡಿಸೆಂಬರ್ ಎಂಡ್ ವರೆಗಡೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ನೋಟಿಸ್ ಕೂಡ ರಿಲೀಸ್ ಅನ್ನ ಮಾಡಿದಾರ. ಕೇವಲ ನಿಮಗೆ 2 ತಿಂಗಳು ಮಾತ್ರ ಕಾಲಾವಕಾಶ ಇದೆ. ಇವತ್ತಿನಿಂದ ಸ್ಟಡಿ ಮಾಡಕ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಸರ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ಇರ್ತದ, ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಯಾವ ಲ್ಯಾಂಗ್ವೇಜ್ ಇರ್ತದ ಅಂತ ಕೇಳ್ತಾ ಇದ್ರಲ್ಲ. ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇರ್ತದೆ. ಯಾವುದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಜನರಲ್ ಸೈನ್ಸ್ ಅಂತ 25 ಕ್ವಶನ್ಸ್ ಗಳು ಇರ್ತಾವ, 25 ಮಾರ್ಕ್ಸ್. ಮ್ಯಾಥ್ಸ್ 25 ಕ್ವಶನ್ಸ್, 25 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ 30 ಕ್ವಶನ್ಸ್, 30 ಮಾರ್ಕ್ಸ್. ಅದರ ಜೊತೆಗೆ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ 20 ಕ್ವಶನ್ಸ್, 20 ಮಾರ್ಕ್ಸ್ ಇರ್ತದೆ. ಟೋಟಲಿ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತಾವು, 100 ಮಾರ್ಕ್ಸ್ ಇರ್ತತಿ, 90 ನಿಮಿಷ ಟೈಮಿಂಗ್ ಇರ್ತತಿ. ಸೊ ಇದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಎಕ್ಸಾಮ್ಗೆ ಯಾರೆಲ್ಲ ತಯಾರಿಯನ್ನ ಮಾಡ್ತಾ ಇಲ್ಲ, ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇನ್ನು 2 ತಿಂಗಳ ಕಾಲಾವಕಾಶ ಇದೆ. ಇವತ್ತಿನಿಂದ ಸ್ಟಡಿ ಮಾಡಕ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ರೈಲ್ವೆದಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಲ್ಲ, ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ಎಲ್ಲ ನಮ್ಮ ಕರ್ನಾಟಕದವರು ಎಷ್ಟು ಜನ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತ ಆ ಮಾಹಿತಿ ಕೂಡ ಗೊತ್ತಾಗುತ್ತೆ. ನಿಮ್ಮ ದೋಸ್ತನು ಕೂಡ ಅರ್ಜಿ ಸಲ್ಲಿಸಿದ್ದ, ಅವನಿಗೆ ಈ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ ಅಂತಂದ್ರೆ ತಲುಪದೇನೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.